ಹಲೋ ಸ್ನೇಹಿತರೆ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಹಾಗೂ ಸುಸ್ವಾಗತ. ನಿಮ್ಮ ಗಿರೀಶ್. ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಮತ್ತೆ RSS ವಿರುದ್ಧ ಇವತ್ತು ಹರಿಹಾಯ್ದಿದ್ದಾರೆ. RSSಗೆ ಒಂದು ರೀತಿ ಪರೋಕ್ಷವಾದ ಎಚ್ಚರಿಕೆಯನ್ನು ನೀಡಿದ್ದಾರೆ ಮಾಧ್ಯಮಗಳ ಮೂಲಕ. ಸ್ನೇಹಿತರೆ, ಇದೇ ವಿಷಯದ ಕುರಿತು ಚರ್ಚೆ ಮಾಡೋಣ. ಸ್ನೇಹಿತರೆ, ಚಾನಲ್ಗೆ ಹೊಸಬರಾಗಿದ್ದರೆ ಬೆಲ್ ಐಕನನ್ನು ಪ್ರೆಸ್ ಮಾಡ್ಕೊಳ್ಳಿ. ನೋಟಿಫಿಕೇಷನನ್ನು ಪಡೀಲಿಕ್ಕೋಸ್ಕರ ಮೊದಲಿಗೆ ಸಬ್ಸ್ಕ್ರೈಬ್ ಐಕನನ್ನು ಪ್ರೆಸ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಎಲ್ಲರೂ ಚೆನ್ನಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ ಅಂತ ತಿಳಿದುಕೊಂಡು ವಿಡಿಯೋವನ್ನು ಮುಂದುವರಿಸೋಣ. ಸ್ನೇಹಿತರೆ, ನಮ್ಮ ಖಾಯಂ ವೀಕ್ಷಕರಿಗೆ ಇನ್ನೊಮ್ಮೆ ಧನ್ಯವಾದಗಳನ್ನು ಹೇಳುತ್ತಾ ವಿಷಯದತ್ತ ಗಮನ ಹರಿಸೋಣ. ಸ್ನೇಹಿತರೆ, ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಮಾಧ್ಯಮದವರ ಎದುರಿಗೆ BK ಹರಿಪ್ರಸಾದ್ ಅವರು ಹೇಳ್ತಾರೇ ಹೇಳಿದರು. ನಿನ್ನೆ BK ಹರಿಪ್ರಸಾದ್ ಅವರು ಯಾವ ರೀತಿ RSS ಸಭೆಗಳು ಆದಾಗಲೆಲ್ಲ ಕೊಲೆಗಳು ನಡೆದಿವೆ ಅಂತ ಒಂದು 4-5 ಜನರ ಹೆಸರು ಸಮೇತ ಏನು ಹೇಳಿದರು. ಕೊಲೆಗಡುಕ ಪಟ್ಟವನ್ನು RSSಗೆ ಕಟ್ಟಲಿಕ್ಕೆ ಹೊರಟಿದ್ರು. ಕಟ್ಟದಂಗೆ ಬಿಡಿ. ಅದ್ರ ಕುರಿತು ನಾನು ಒಂದು ವಿಡಿಯೋ ಮಾಡಿ ಕೂಡ ಹಾಕಿದ್ದೆ. ಇದ್ರ ಕೊನೆಯಲ್ಲಿ ನಾನು ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ, ನೀವು ನೋಡ್ಕೋಬೋದು. ಸ್ನೇಹಿತರೆ, BK ಹರಿಪ್ರಸಾದ್ ಅವರು ನಿನ್ನೆ ಹೇಳಿದರು, ಗೌರಿ ಲಂಕೇಶ್ MM ಕಲಬುರ್ಗಿ ಹತ್ಯೆಗಳಾದಾಗ ಅದಕ್ಕೂ ಮೊದಲು RSS ಸಭೆಗಳು ನಡೆದಿದ್ದು ಅನ್ನೋ ಅರ್ಥದಲ್ಲಿ ಕೂಡ ಅವರು ಮಾತಾಡಿದರು. ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಅದನ್ನು ಸಮರ್ಥನೆ ಮಾಡ್ಕೊಳ್ತಾ, ಹೌದು ಮೊದಲೆಲ್ಲ ಅದೇ ರೀತಿ ಆಗಿದೆ, RSS ಸಭೆಗಳು ಆದಾಗಲೆಲ್ಲ ಆ ರೀತಿ ಆಗಿದೆ, ಮತ್ತು ಈಗಲೂ ಕೂಡ ನಮಗೆ ಗುಪ್ತಚರ ವರದಿಗಳು ಬಂದಿದ್ದಾವೆ. ಎಲ್ಲದನ್ನು ಹೇಳಲಿಕ್ಕಾಗಲ್ಲ. ಗುಪ್ತಚರ ವರದಿ ಅಂತ ನಾನು ಹೇಳಿದ್ನಲ್ಲ, ಎಲ್ಲದೂ ನಿಮಗೆ ಹೇಳಿಬಿಟ್ರೆ ಮತ್ತೆ ಗುಪ್ತವಾಗಿರೋದೇನಿದೆ ಅಂತ ಮಾಧ್ಯಮದವ್ರಿಗೆ ತಿರುಗಿ ಮತ್ತೆ ಪ್ರಶ್ನೆಯನ್ನು ಹಾಕಿದರು. ಅವ್ರೇನು ಹೇಳ್ತಾರಪ್ಪ ಅಂತಂದರೆ, RSS ಈಗೇನು ಸಭೆ ಮಾಡ್ತಾಯಿದೆ, ಮುಂದೆ ಗಲಭೆಗಳು ಆಗ್ಬೋದು ಅಂತ ನಮಗೆ ವರದಿಗಳು ಬಂದಿವೆ. ಡೀಟೇಲ್ಸ್ ಅಂತ ನಾವು ಹೇಳ್ದಂಗೆ ಕೊಡಲಿಲ್ಲ, ಹೆಚ್ಚಿಗೆ ಏನು ವಿವರಣೆ ಕೊಡಲಿಲ್ಲ. ಆದರೆ ಮತ್ತೆ ಒಂದು ರೀತಿ ಎಚ್ಚರಿಕೆಯನ್ನು RSSಗೆ ಕೊಟ್ಟರು. ಅಂದರೆ ನಾನು ಸುಮ್ಮನಿರೋದಿಲ್ಲ, ಈಗಾಗಲೇ ನಮ್ಗೆ ವರದಿ ಬಂದ ಪ್ರಕಾರ ಗಲಭೆಗಳು ಆಗ್ಬೋದು ಮುಂದಿನ ದಿನಗಳಲ್ಲಿ. ಆದರೆ ನಾನು ಆವಾಗ ಮಾತಾಡ್ತೇನೆ, ಇವಾಗೇನು ಹೆಚ್ಚಿಗೆ ಹೇಳಲಿಕ್ಕೆ ಹೋಗಲ್ಲ. ಆದರೆ ಯಾವುದೇ ಸಮುದಾಯದ ಯಾವುದೇ ಒಂದು ಗಲಭೆಗಳ ಇವರು ಅಂದರೆ ಯಾವುದೇ ಸಮುದಾಯದ ಅಂದರೆ ಎಲ್ಲ ಜಾತಿಗಳು ಬಂತು ನನಗನ್ಸೋ ಮಟ್ಟಿಗೆ. ಹಿಂಸಾಚಾರ ಮಾಡಿದ್ರೆ, ಗಲಭೆಗಳನ್ನು ನಡೆಸಿದ್ರೆ, ಹಿಂಸಾಚಾರ ಕೇಳಿದ್ರೆ, ಕಾನೂನು ಸುವ್ಯವಸ್ಥೆನ ರಾಜ್ಯದಲ್ಲಿ ಭಂಗ ತಂದರೆ ಅಂಥವ್ರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ತದೆ ನಮ್ಮ ಇಲಾಖೆ ಹಾಗೂ ತಾನು ಅಂತೇಳಿ ಖಡಕ್ಖಂಡಿತವಾಗಿ ನುಡಿದರು. RSSಗೆ ನೋಡಿದ್ರು. ತದನಂತರ ಅಲ್ಲಿನ ಮಾಧ್ಯಮದವರು RSS ಅವರೀಗ ಬೆಳಗಾವಿನಲ್ಲಿ ಸಭೆ ಮಾಡ್ತಾ ಇದ್ದಾರಲ್ಲ, ವಾರ್ಷಿಕ ಸಭೆಯನ್ನು, ಮತ್ತು ಪರವಾನಗಿ ನೋಂದಣಿ ಏನು ಮತ್ತು ಹೇಗೆ ಅಂತ ಕೇಳಿದಾಗ, ಇಲ್ಲ ಹೋಟೆಲ್ ಒಳಗೆ ಅವ್ರು ಸಭೆ ಮಾಡ್ಕೊಳ್ಳಿ, ಇಂಡೋರ್ ಮಾಡ್ಕೊಳ್ಳಿ, ಅವರು ಔಟ್ಡೋರ್ ಅಂದರೆ ರಸ್ತೆಗೆ ಇಳಿಯುವಂಗಿಲ್ಲ, ರಸ್ತೆ ಒಳಗೆ ಇಳಿದು ಪದಸಂಚಲನ ಮತ್ತೊಂದು ಮಾಡುವಂಗಿಲ್ಲ. ಆವಾಗ ನನ್ನ ಇಲಾಖೆ ಪರ್ಮಿಷನ್ ಸ್ಟ್ರಿಕ್ಟಾಗಿ ಬೇಕೇ ಬೇಕು, ಕಾನೂನು ಎಲ್ಲರಿಗೂ ಒಂದೇ ಅಂತೇಳಿ ಮತ್ತೆ ಉಚ್ಚಾರಣೆ ಮಾಡಿದರು. ತದನಂತರ ಅವರು ರಾಮ ಮಂದಿರದ ಕುರಿತು ಹೇಳಿದರು. ಅದಕ್ಕಾಗಿ ಇವರು ರಿಜಿಸ್ಟ್ರೇಷನ್ ಯಾಕೆ ಮಾಡ್ಕೋತಾ ಇಲ್ಲ ಅಂತಂದರೆ, ಲೆಕ್ಕ ಕೊಡಬೇಕಾಗತ್ತೆ ಅಂತ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿದ್ರು. ಅದಕ್ಕೂ ಮೊದಲು ರಾಮ ಮಂದಿರದ ಲೆಕ್ಕ ಕೊಡಲಿ ಮೊದಲು ಅವರು, ತದನಂತರ ಬೇರೆದನ್ನು ನಾನು ಅವ್ರಿಗೆ ಕೇಳ್ತೇನೆ ಅಂದರೆ ಇವರು ಮಾಧ್ಯಮದವರು ಮತ್ತು ಅವ್ರಿಗೆ ಕುತೂಹಲದಿಂದ ಕೇಳಿದರು. ಮತ್ತು ಈಗ ನೀವು ನೋಂದಣಿ ಬಗ್ಗೆ ನೀವು ಮಾತಾಡಿದ್ರಲ್ಲ, ಮತ್ತು ಹೇಗೆ RSS ಅವ್ರಿಗೆ ಏನು ಹೇಳ್ತೀರಾ ಅಂತ ಕೇಳಿದಾಗ, ನಾನು ಹೇಳಬೇಕಾಗಿಲ್ಲ, ಅವರೇ ಹೇಳಬೇಕು. ರಾಮ ಮಂದಿರದ ಚೋರಿ ಬಗ್ಗೆ ಅಂದರೆ ಚಂದ ಹುಂಡಿ ಕಳ್ಳತನದ ಬಗ್ಗೆ ಅವರೇ ಹೇಳಬೇಕು, ಲೆಕ್ಕ ಕೊಡಬೇಕು ಅಂತ ಹೇಳಿದರು. ಅದು ಅಲ್ಲದೆ ನಾನು ಅವಾಗ ಹೇಳ್ದಂಗೆ ಇವ್ರು ರಿಜಿಸ್ಟ್ರೇಷನ್ ಯಾಕೆ ಮಾಡ್ಕೋತಾ ಇಲ್ಲಪ್ಪ ಅಂತಂದರೆ, ರಿಜಿಸ್ಟ್ರೇಷನ್ ಅಥವಾ ನೋಂದಣಿ ಮಾಡ್ಕೊಂಬಿಟ್ರೆ ಲೆಕ್ಕ ಕೊಡಬೇಕಾಗತ್ತೆ, ಎಲ್ಲ ಅಂದರೆ ಅಕೌಂಟೇಬಲ್ ಆಗತ್ತೆ. ಅದಕ್ಕಾಗಿ ಜನ ಲೆಕ್ಕ ಕೇಳ್ತಾರೆ, ದೇಶ ಲೆಕ್ಕ ಕೇಳುತ್ತೆ, ಲೆಕ್ಕ ಕೊಡಬೇಕಾಗತ್ತೆ ಅಂತ ಮತ್ತೆ RSSಗೆ ಒಂದು ರೀತಿ ವಾರ್ನಿಂಗ್ ಮಾಡಿದ್ರು. ಹಾಗಾದರೆ ಮುಜರಾಯಿ ಇಲಾಖೆ ಇದು ನೋಂದಣಿ ಆಗಲಿಲ್ವಾ ಸರ್? ನಮ್ಗೆ ಗೊತ್ತಿಲ್ಲ ಸರ್, ಹೇಳಬೇಕಾಗಿತ್ತು ಸರ್ ತಾವು. ಮುಜರಾಯಿ ಇಲಾಖೆ ನೋಂದಣಿ ಆಗಲಿಲ್ವಾ? ದೇವಸ್ಥಾನದ ರಾಜ್ಯದ ಮುಜರಾಯಿ ಇಲಾಖೆ ಅಂಡರ್ ಬರುವಂಥ ದೇವಸ್ಥಾನಗಳ ದುಡ್ಡೆಲ್ಲ ಎಲ್ಲಿ ಹೋಗ್ತವೆ, ಅವ್ರು ಲೆಕ್ಕ ಕೊಡ್ತಾರಾ? ಯಾರು ಕೊಡ್ತಾರೆ ಸರ್? ಸಂಬಂಧಪಟ್ಟವರು ಗೊತ್ತಿಲ್ಲ, ಹೇಳಬೇಕಾಗಿತ್ತಪ್ಪ. ಅಂದರೆ ನೀವು ಮತ್ತು ಇನ್ನೊಂದು ನಂಗೆ ಡೌಟ್ ಇದೆ ಸರ್, ನೀವು ಪ್ರಿಯಾಂಕ್ ಖರ್ಗೆ ಅವರು ಯಾವುದೇ ಸಮುದಾಯದವರು ಬೀದಿಗಿಳಿದು ಕಾನೂನು ಸುವ್ಯವಸ್ಥೆಗೆ ಭಂಗ ತಂದರೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ತೇವೆ, ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ತೇವೆ ಅಂತಂದ್ರಲ್ಲ, ನಂಗೆ ಸ್ವಲ್ಪ ಸಂಶಯ ಇದೆ. ಇದೇ ಆಳಂದಿನ ದರ್ಗಾದಲ್ಲಿ ಕೊಮುಗಲಭೆ ಆದಾಗ 53 ಕ್ರಿಮಿನಲ್ ಕೇಸನ್ನು ನೀವು ವಾಪಸ್ ತೊಗೊಂಡಿದ್ರಂತಲ್ಲ, ನಿಮ್ಮ ಸರ್ಕಾರ ಸಿದ್ದರಾಮಯ್ಯನವರೇ ಇದ್ರಲ್ಲ ಆವಾಗ, ನೀವು ಸಚಿವರಾಗಿದ್ದೀರಿ ತಾನೇ, ಇವಾಗಲೂ ಸಚಿವರೇ, ಗೃಹ ಮಂತ್ರಿಗಳಾಗಿದ್ದೀರಾ, ಆವಾಗೂ ಸಚಿವರೇ ಇದ್ರಲ್ಲ ನೀವು, IT BT ಸಚಿವರೇನೋ ಇದ್ರಿ ಅನಿಸುತ್ತೆ ನೀವು ತಾವು ಅಲ್ವಾ? ಮತ್ತು ಆವಾಗ ನೀವೇನು ಇದನ್ನು ಮಾಡಿಲ್ಲಲ್ಲ, ಅಬ್ಜೆಕ್ಷನ್ನು ಎತ್ತಲಿಲ್ಲಲ್ಲ. ನಾಳೆ ಗೃಹ ಇಲಾಖೆ ಕೊಡ್ಬೋದು, ಆವಾಗ ನಿಮ್ಗೆ ಗೊತ್ತಿರಲಿಲ್ಲ ಅಂತ ಇಟ್ಕೊಳ್ಳೋಣ. ಇಲ್ಲ ಮುಂದೆಲ್ಲ ಸಮಸ್ಯೆ ಆಗುತ್ತೆ ಅವರೆಲ್ಲ, ಮತ್ತು ಈಗ ಇಲ್ಲಿ ಕ್ರಿಮಿನಲ್ ಕೇಸನ್ನು ವಾಪಸ್ ತೊಗೊಂಡ್ಬಿಟ್ರೆ ನಾಳೆ ಮತ್ತೆ ರಾಜ್ಯಾದ್ಯಂತ ಕಾನೂನು ಸುವ್ಯವಸ್ಥೆ ಭಂಗ ಆಗುತ್ತೆ, ಹಿಂಸಾಚಾರಕ್ಕೆ ಇಳಿತಾರೆ, ಪ್ರಚೋದನೆ ಕೊಟ್ಟಂಗಾಗತ್ತೆ, ಕೋಮು ಗಲಭೆಗಳಾಗ್ತವೆ. ಆವಾಗ ನಾವು ವಿಚಾರ ಮಾಡಿಲ್ವ ಸರ್? ಆಶ್ಚರ್ಯ ಆಗುತ್ತಪ್ಪ.
ಯಾಕೆ ಹೇಳ್ತೀರಿ ಸರ್? ಈಗ ಇದೇ ಇನ್ನೊಂದು 2 ತಿಂಗಳು ತಡೀರಿ. ಇದೇ ಗಣೇಶನ ಮೆರವಣಿಗೆ ಎಲ್ಲ ನಡೆಯುತ್ತಲ್ಲ, ಗಣೇಶ ಚೌತಿ ಬರುತ್ತಲ್ಲ, ಆವಾಗ ಎಷ್ಟು ಪರ್ಮಿಷನನ್ನು ಹಿಂದೂ ಸಂಘಟನೆಗಳಿಗೆ ನೀವು ನಿಗದಿ ಮಾಡಿದ್ರಿ, ಮತ್ತೊಂದಷ್ಟು ಹೆಚ್ಚಿಗೆ ಮಾಡ್ಬೋದು. ಈ ಸಲ ಅಂತೂ ನೀವು ಮಾಡ್ಲಿಕ್ಕೆ ಕೊಡ್ತೀರೋ ಅಲ್ಲೋ ಗಣೇಶನ ಮೆರವಣಿಗೆ ಅನ್ನೋ ನನಗೆ ಡೌಟ್ ಬರ್ತಾ ಇದೆ. ಯಾಕಪ್ಪ ಅಂತಂದರೆ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನುವಂತಹ ದೇಶ ವಿರೋಧಿ ಸಂಘಟನೆ ಏನೇ ಮಾಡಿದ್ರು ಕೂಡ ಅದನ್ನು ಸಮರ್ಥನೆ ಮಾಡ್ಕೊಂಡವರು ನೀವು. ಆ ಕಾಕ್ರೋಚ್ ನೋಡ್ರಿ, ಈಗ ಅಣ್ಣಾ ಹಜಾರೆ ಕರಿತೀರಾ ಅಂತ ಕೇಳಿದಾಗ ಜಂತರ್ ಮಂತರ್ನೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಕಾಕ್ರೋಚ್ ಜನತಾ ಪಾರ್ಟಿಯವರು. ಸ್ವಲ್ಪ ವಿಷಯ ಇಂಪಾರ್ಟೆಂಟ್ ಇದೆ, ಸ್ವಲ್ಪ ಹೇಳ್ಬಿಡ್ತೀನಿ. ಅಣ್ಣಾ ಹಜಾರೆ ಅವರು ಅಂಥ ಸಾಮಾಜಿಕ ಹೋರಾಟಗಾರ, ಅವರದ್ದೇನು ಕಳಂಕ ಇಲ್ಲ ಬಿಡಿ. ಇನ್ನೂ ಅದೇ ಟೈಮ್ನಲ್ಲಿ ಹುಟ್ಟುಕೊಂಡಂಥ ಆಮ್ ಆದ್ಮಿ ಪಾರ್ಟಿದು ಸರಿ ಇಲ್ಲ, ಭಯಂಕರ ಗೋಟಾಲ ಮಾಡ್ತು ದೆಹಲಿ ಒಳಗೆ, ಅದೆಲ್ಲ ಭಯಂಕರ ಇದೆ ಬಿಡಿ. ಹೇಳಲಿಕ್ಕೆ ಹೋದರೆ ಗೊತ್ತಿದೆ ಎಲ್ಲರಿಗೆ ಬಹುತೇಕ. ಈಗ ಪಂಜಾಬಿಗೆ ಅಷ್ಟೇ ಸೀಮಿತ ಆಗಿದ್ದಾರೆ ಆಮ್ ಆದ್ಮಿ ಪಾರ್ಟಿಯವರು. ಆದರೆ ಅಣ್ಣಾ ಹಜಾರೆ ಅವರನ್ನು ನೀವು ಕರಿತೀರಾ ಅಂತಲ್ಲಿ ಯಾರೋ ಪ್ರಶ್ನೆ ಮಾಧ್ಯಮದವ್ರು ಕೇಳ್ತಾರೆ, ಮೋಸ್ಟ್ಲಿ ಯಾರೋ ಕೇಳ್ತಾರೆ. ಪ್ರಶ್ನೆ ಕೇಳಿದಾಗ ಅಭಿಜಿತ್ ದೀಪ್ಕೆ ಅನ್ನುವ ಮಹಾರಾಯ, ನಮಗೆ ವಯಸ್ಸಾದವರೆಲ್ಲ ಬೇಕಾಗಿಲ್ಲ, ನಮ್ಗೆ ಏನಿದ್ದು ಯುವಜನರು ಅಷ್ಟೇ ಬೇಕು, ವಯಸ್ಸಾದವರೆಲ್ಲ ಸತ್ತು ಬಿಡ್ಬೇಕು ಅಂತ ಹೇಳ್ತಾನಂತೆ. ವಯಸ್ಸಾದವ್ರನ್ನ ದೇಶದಲ್ಲಿ ಇರಲೇಬಾರ್ದು ಅಂತ ಹೇಳ್ತಾನಂತಂದ್ರೆ ಅಭಿಜಿತ್ ದೀಪ್ಕೆ ನೋಡಿ ಹೆಂಗಿದೆ. ಇದು ಇಂಡೈರೆಕ್ಟಾಗಿ ಮೋದಿ ಅಮಿತ್ ಶಾ ಅವ್ರಿಗೆ ಹೇಳ್ದಂಗೆ, ಪ್ರಧಾನಮಂತ್ರಿಗಳಿಗೆ ಹೇಳ್ದಂಗೆ, ಇದು ಕರ್ನಾಟಕ ಮಿನಿಸ್ಟರ್ಗಳಿಗೂ ಹೇಳ್ದಂಗೆ. ಇಲ್ಲಿ ವಯಸ್ಸಾಗಿಲ್ವಾ? ಎಲ್ಲರಿಗೂ ಕಾಂಗ್ರೆಸ್ ನಾಯಕರಿಗೆ ವಯಸ್ಸಾಗಿಲ್ವಾ? ಇದೇ ಪ್ರಿಯಾಂಕ್ ಖರ್ಗೆ ಅವರು ಸ್ವಲ್ಪ ಕಡಿಮೆ ವಯಸ್ಸಾಗಿರ್ಬೋದು, ಅವ್ರ ತಂದೆಯವ್ರಿಗೆ ವಯಸ್ಸಾಗಿದೆಯಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ. ಹೆಂಗಿದೆ ನೋಡಿ, ಇವರು ಅಂಥವ್ರನ್ನೇ ಸಮರ್ಥನೆ ಮಾಡ್ತಾರೆ. ಒಟ್ಟು ಬಿ ಜೆ ಪಿಗೆ ಬೈದ್ಬಿಟ್ರೆ ಆಯಿತು. ಬಿ ಜೆ ಪಿಗೆ ಯಾರು ಬೈತಾರೆ ಅವ್ರು ಪರವಾಗಿ ನಿಂತ್ಕೊಂಡ್ಬಿಡೋದು. ದೇಶದ್ರೋಹಿ ಸಂಘಟನೆ ಆದರೂ ಅಡ್ಡಿಲ್ಲ. ಜಂತರ್ ಮಂತರ್ನಲ್ಲಿ ಈಗ ದೊಡ್ಡ ನಡೀತಾ ಇದೆ ಅದು ಕಾಕ್ರೋಚ್ ಜನತಾ ಪಾರ್ಟಿದು ಸ್ಟ್ರೈಕು. ಭಯಂಕರ 5 ಸ್ಟಾರ್ ಹೋಟೆಲಿಂದ ಊಟ ಬರುತ್ತಂತೆ, ಆದ್ರೆ ಬಾಯಲ್ಲಿ ಕಳ್ರೆ ನಮಗೆ ಊಟಕ್ಕೆ ಗತಿ ಇಲ್ಲ ಅಂತ ಹೇಳ್ತಾರಂತವರು. ಆದರೆ 5 ಸ್ಟಾರ್ ಹೋಟೆಲಿಂದ ಊಟ ಬರುತ್ತಂತೆ. ದೇಶದ್ರೋಹಿ ಎಲ್ಲರೂ ಸೇರಿಕೊಂಡು ಅಲ್ಪಸಂಖ್ಯಾತ ಮುಸಲ್ಮಾನ ಸಮುದಾಯಕ್ಕೆ ಸೇರಿದವರೆಲ್ಲ ಶಾಹೀನ್ ಬಾಗ್ ಏನು ಆಯಿತು ನೋಡಿ, ಶಾಹೀನ್ ಬಾಗ್ ಪ್ರತಿಭಟನೆ ಆಯಿತು ನೋಡಿ, NRC ಜಾರಿ ತರಲಿಕ್ಕೆ ಹೋದಾಗ 2019ರಲ್ಲಿ ಸ್ವಲ್ಪ ನೇರ ಮಾಡ್ಕೊಳ್ಳಿ. ಅದೇ ರೀತಿ ಮರುಕಳಿಸುವತ್ತ ದೆಹಲಿಯ ಜಂತರ್ ಮಂತರ್ನಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಎಲ್ಲ ದೇಶದ್ರೋಹಿ ಜನರನ್ನು ಸಂಘಟನೆಗಳನ್ನ ತೆಗೆದುಕೊಂಡು ಪ್ರತಿಭಟನೆ ಮಾಡುವತ್ತ ನಿರತವಾಗಿದೆ. ನಂಗೆ ಒಂದು ಅರ್ಥ ಆಗೋದಿಲ್ಲಪ್ಪ, ಅಮಿತ್ ಶಾ ಮತ್ತು ಮೋದಿಯವರು ಯಾಕೆ ಅವಕಾಶ ಕೊಡ್ತಾರೇನಪ್ಪ? ಇಂತಿಷ್ಟು ದಿವಸ ಅಷ್ಟೇ ನಿಮಗೆ ಅವಕಾಶ ಅಂದ್ರೆ ಅಲ್ಲಿಂದ ಎಬ್ಬಿಸಿ ಕಳಿಸ್ಬೇಕು ತಾನೇ. ಆವಾಗ ಕೋವಿಡ್ ಬಂತಂದ್ರೆ ಬಂತಂತೇಳಿ ಓಡೋದ್ರು, ರಾತ್ರೋರಾತ್ರಿ ದಿಕ್ಕಪಾಲಾಗಿ ಓಡೋದ್ರು ನೋಡಿ. ಶಾಹೀನ್ ಬಾಗ್ ಈ ಗಲಭೆಕೋರರು ಸ್ಟ್ರೈಕ್ ಮಾಡೋರೆಲ್ಲ ಓಡೋದ್ರು ನೋಡಿ. ಆ ರೀತಿ ಓಡಿಸ್ಬೇಕಾಗಿತ್ತು ಇವ್ರನ್ನ. ಯಾಕೆ ಹೇಳ್ತೇನೆ ಅಂತಂದರೆ, ಅವರು ಒಂದು ರೀತಿ ಈ ಡ್ರಗ್ಸ್ ತಗೊಂಡು ಈ ಡ್ಯಾನ್ಸ್ ಮಾಡ್ತಿರ್ತಾರೆ ನೋಡಿ ಪಾರ್ಟಿ ಒಳಗೆ. ಆ ರೀತಿ ವಿಡಿಯೋ ನೋಡ್ರೆ ನಿಮ್ಗೆ ಗೊತ್ತಾಗತ್ತೆ. ಆ ಜಂತರ್ ಮಂತರ್ನಲ್ಲಿರುವಂಥ ಕಾಕ್ರೋಚ್ ಜನತಾ ಪಾರ್ಟಿಗೆ ಸೇರಿದವರು ಇನ್ನೂ ಕೆಲವು ದೇಶದ್ರೋಹಿ ಸಂಘಟನೆಗಳು ಸೇರಿಕೊಂಡಿದ್ದಾವೆ. ಫಸ್ಟಿಗೆ ಅವರು ಧರ್ಮೇಂದ್ರ ಪ್ರಧಾನ್ ಅವ್ರದ್ದು ರಾಜೀನಾಮೆ ಕೇಳಿದರು. ಆದರೆ ತದನಂತರ ಅದು ಬರ್ತಾ ಇವಾಗ ಹೆಂಗೆ ಆಗಿದೆ ಅಂತಂದರೆ, ಎಲ್ಲ ಮೋದಿ ವಿರೋಧಿ, ಬಿ ಜೆ ಪಿ ಹಾಗೂ ಮೋದಿಯವರು ಪ್ರಧಾನಮಂತ್ರಿಗಳ ವಿರೋಧಿ ಒಂದು ಸಂಘವಾಗಿ ಮಾರ್ಪಟ್ಟಿದೆ, ವಿರೋಧಿ ಹೋರಾಟವಾಗಿ ಮಾರ್ಪಟ್ಟಿದೆ. ಒಂದು ಉದಾಹರಣೆ ನಿಮ್ಗೆ ಕೊಟ್ಟು, ಏಜ್ ಆಧಾರದಲ್ಲಿ ಇರಲೇಬಾರ್ದು ದೇಶದಲ್ಲಿ ಅಂತ ಹೇಳಿದ್ದು. ಅದೇ ರೀತಿ ಎಲ್ಲ ರೀತಿಯಿಂದ. ಆಮೇಲೆ ನೋಡೋ ಒಂದು ಸಲ ಈ ಸೇಮ್ ಏನೋ ಸಲಿಂಗಿ ಇರ್ತಾವಲ್ಲ ಸಂಬಂಧಗಳು, ಅದನ್ನು ಸಮರ್ಥನೆ ಮಾಡ್ಕೋತಾ ಇದ್ರಂತೆ ಒಂದಷ್ಟು ಜನ. ನೋಡಿ ಎಲ್ಲಿಂದ ಅವರೆಲ್ಲ ಡ್ಯಾನ್ಸ್ ಮಾಡೋದಂತೆ, ಆ ವಿಡಿಯೋ ಇದಂತೆ ವೈರಲ್ ಆಗೋದಂತೆ. ತದನಂತರ ನೀಟಿನ ಫುಲ್ ಫಾರ್ಮ್ ಯಾರೋ ಕೇಳಿದ್ರಂತೆ ಅಲ್ಲಿ ಸ್ಟ್ರೈಕ್ ಮಾಡೋರಿಗೆ. ಅವೆಲ್ಲ ನಂಗೆ ಗೊತ್ತಿಲ್ಲ ಅಂತೆ ಅಲ್ಲಿ ಇದ್ದ ಇವಳು ಇವತ್ತು ಹೇಳಿಲ್ಲ ಅಂತ ಕೂಡ ನಾನು ವಿಡಿಯೋ ನೋಡ್ತಾ ಇದ್ದೆ. ಅಂದರೆ ಇದು ಇಷ್ಟೆಲ್ಲ ಯಾಕೆ ಹೇಳಿದ್ನಪ್ಪ ಅಂತಂದರೆ, ಇಂಥ ಸಂಘಟನೆಯನ್ನು ಕಾಂಗ್ರೆಸ್ನ ಪ್ರಿಯಾಂಕ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ಇಲ್ಲಿ ಸಿದ್ದರಾಮಯ್ಯನವರು ಒಂದು ಸಲ ಬೆಂಬಲ ವ್ಯಕ್ತಪಡಿಸಿದ್ರಲ್ಲ ಸ್ಟಾರ್ಟಿಂಗು. ಅವ್ರು ಇನ್ನೂ ಮುಖ್ಯಮಂತ್ರಿ ಆಗಿದ್ದರು. ಅದೇನೋ ಶರ್ಟೇನು ಟಿ ಶರ್ಟ್ ಬಿಡುಗಡೆ ಮಾಡಿದ್ರು ನೋಡಿ. ಆ ಟೈಮ್ನಲ್ಲಿ ಜಂಜಿ ಅಂತ ಅದನ್ನು ಬೆಂಬಲಿಸಿದ್ರು ಇವರು. ತದನಂತರ ಬೆಂಗಳೂರಿನಲ್ಲಿ ಅವರೇನೋ ಫ್ರೀಡಮ್ ಪಾರ್ಕ್ ಇದರಲ್ಲಿ ಹತ್ತಿರ ಎಲ್ಲೋ ಇದನ್ನು ಪ್ರತಿಭಟನೆ ಮಾಡಲಿಕ್ಕೆ ಇದನ್ನು ಪರ್ಮಿಷನ್ ಕೇಳಿದಾಗ ರಾಜ್ಯ ಪೊಲೀಸ್ ಇಲಾಖೆ ಕೊಡಲಿಲ್ಲ. ಪರಮೇಶ್ವರ್ ಹೇಳಿದ್ರು ಆವಾಗ, ಅವ್ರ ಕೆಲಸ ಅವ್ರು ಮಾಡ್ತಾರೆ, ನಮ್ಮ ಕೆಲಸ ನಾವು ಮಾಡ್ತೇವೆ ಅಂತ ಹೇಳಿ ಸಮರ್ಥನೆ ಮಾಡಿಕೊಂಡ್ರು. ಆವಾಗ ಅವರೇ ಗೃಹ ಸಚಿವರು ಇದ್ದರು ನೋಡಿರಿ. ತಮ್ಮ ಕಾಲು ಬುಡಕ್ಕೆ ಬಂದಾಗ ಅವ್ರಿಗೆ ಪರ್ಮಿಷನ್ ಕೊಡಲಿಲ್ಲ. ಕಾಂಗ್ರೆಸ್ ಜನತಾ ಪಾರ್ಟಿ ಬೆಂಗಳೂರಲ್ಲಿ ಮಾಡಲಿಕ್ಕೆ ಹೊರಟಿದಾಗ ಪ್ರತಿಭಟನೆಯನ್ನು ಅಲ್ಲಿ ಮೋದಿಯವರು ಏನಾರು ಹೇಳೋದು, ಅವ್ರು ಸಮರ್ಥನೆ ಮಾಡ್ಕೊಂಡು ಕಾಂಗ್ರೆಸ್ ಜನತಾ ಪಾರ್ಟಿ ಸರಿ ಇದೆ, ಅವ್ರು ಮಾಡಿದ್ದೆಲ್ಲ ಸರಿ ಇದೆ ಅಂತ ಅವ್ರನ್ನ ಇದು ಮಾಡೋದು, ಬೆಂಬಲ ಕೊಡೋದು. ಇವರು ಇದು ದೇಶದ್ರೋಹಿ ಚಟುವಟಿಕೆ ಅಲ್ವಾ? ಪ್ರಿಯಾಂಕ್ ಖರ್ಗೆ ಅವರಿಗೆ ಯುವ ನಾಯಕರಾಗಿ ಇವನ್ನೆಲ್ಲ ವಿಚಾರ ಮಾಡಬೇಕಪ್ಪ. ತದನಂತರ ಗೋಮೂತ್ರ ಕುಡಿಯೋರನ್ನು ಇದು ಹೀಗಳಿರ್ತೀರಿ, ಒಂದು ರೀತಿ ತುಚ್ಛವಾಗಿ ಕಾಣ್ತೀರಿ. ಗೋಮೂತ್ರ ಯಾವುದೂ ನಿಮ್ಗೆ ಅದು ಕಂಡ್ರೆ ಆಗೋದಿಲ್ಲ. ಆಮೇಲೆ RSS ಅವರು ನಿನ್ನೆ ಹೇಳ್ತಿದ್ರಿ, RSS ಅವರು ಯಾವುದೇ ದೇಶಕ್ಕೆ ಏನೇ ಆದರೂ ಬರೋದಿಲ್ಲ ಅಂತ ಹೇಳ್ತಿದ್ರಿ. ಇದೇ ವಯನಾಡಲ್ಲಿ ಗುಡ್ಡ ಕುಸಿತ ಆಯ್ತಲ್ಲ, ಈಗ ಮೊನ್ನೆ ಆಗಿದ್ದು ಸಣ್ಣದ ಪ್ರಮಾಣದಲ್ಲಿ ಆಯಿತು. ಅದಕ್ಕೂ ಮೊದಲು ಹೋದ ವರ್ಷ 1 ವರ್ಷ 2 ವರ್ಷದಿಂದ ಆಗಿತ್ತು ನೋಡಿ. ಇಡೀ ಗ್ರಾಮನೇ ಹೊರಟೋಯ್ತು.
ದೊಡ್ಡ ಗುಡ್ಡ ಕುಸಿದು ಆವಾಗ ನಿಮ್ಮ ರಾಹುಲ್ ಗಾಂಧಿ ಪ್ರಿಯಾಂಕ್ ವಾದ್ರಾ ಅವ್ರಿಗಿಂತ ಮೊದಲು ಅಲ್ಲಿ RSS ವರ್ಕರ್ಸೇ ಹೋಗಿ ಎಲ್ಲ ನಿಸ್ವಾರ್ಥ ಸೇವೆಯನ್ನು ಮಾಡಿ ನೆರೆ ಸಂತ್ರಸ್ತರಿಗೆ ಸಹಾಯ ಮಾಡಿದ್ರು. ಆ ಮಳೆ ಚಳಿ ಗಾಳಿಯಲ್ಲಿ ಜೀವದ ಹಂಗು ತೊರೆದು ಅಲ್ಲಿ ಸಹಾಯ ಹಸ್ತವನ್ನು RSS ಕಾರ್ಯಕರ್ತರೇ ಚಾಚಿದ್ರು ಸರ್. ಇವನ್ನೆಲ್ಲ ವಿಡಿಯೋ ನಿಮ್ಗೆ ಕಾಣೋದಿಲ್ವಾ? ಗೃಹ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರೇ ಅಂತ ಎಲ್ಲ ಕೇಳ್ತಾರೆ, ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗ ಅಂದರೆ ಜಂತರ ಮಂತರನಲ್ಲಿ ನಡೀತಾ ಇರುವಂಥ ನೀವು ಸಮರ್ಥನೆ ಮಾಡ್ಕೋತೀರ ಅಂತಂದರೆ ನೀವು ಇಷ್ಟೆಲ್ಲ ಹೇಳ್ತೀರಿ. ಯಾವುದೇ ಸಮುದಾಯದವರು ಬೀದಿಗಿಳಿದು ಹೋರಾಟ ಮಾಡಲಿ ಅಥವಾ ಕಾನೂನು ಸುವ್ಯವಸ್ಥೆಗೆ ಭಂಗ ತಂದರೂ ನಾವು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ತೇವೆ ಅಂತ ಹೇಳ್ತೀವಿ. ನಿಮ್ಮನ್ನು ಹ್ಯಾಂಗೆ ನಂಬೋದು ಜನ ಕೇಳ್ತಾರಲ್ವ ಪ್ರಿಯಾಂಕ್ ಖರ್ಗೆ ಅವರೇ ಅಂತ ನನಗನ್ಸುತ್ತೆ. ಕೊನೆಯದೇ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಒಟ್ಟಿನಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಒಂದು ಸಲ KPCC ಅಧ್ಯಕ್ಷ BK ಹರಿಪ್ರಸಾದ್ ಅವರು ಹೇಳಿದ್ದನ್ನು ಸಮರ್ಥನೆ, RSS ವಿರುದ್ಧ ಹೇಳಿಕೆಯನ್ನು ಇವರು ಸಮರ್ಥನೆ ಮಾಡ್ಕೋತಾರೆ. ಇವರು ಪ್ರಿಯಾಂಕ್ ಖರ್ಗೆ ಅವರು RSS ವಿರುದ್ಧ ಹೇಳಿದ ಹೇಳಿಕೆಗಳಿಗೆ ಪೂರಕವಾಗಿ ಸಮರ್ಥನೆ ಮಾಡಿಕೊಂಡು ಅವರು ಮತ್ತೊಂದು ರೀತಿ ಹೇಳಿಕೆ ಕೊಡ್ತಾರೆ BK ಹರಿಪ್ರಸಾದ್ ಅವರು. ಇದೇ ರೀತಿ ಇವರಿಬ್ಬರು ಬಿಟ್ಟು ಬೇರೆ ಯಾವ ಕಾಂಗ್ರೆಸ್ ನಾಯಕರು ರಾಜ್ಯದಲ್ಲಿ RSS ವಿರುದ್ಧ ಮಾತೆತ್ತಲಿಕ್ಕೆ ತಯಾರಿಲ್ಲ. ಇದೇ ಆಶ್ಚರ್ಯಕರ ಘಟನೆ ಅಂತ ನನಗನ್ಸುತ್ತೆ, ಆಶ್ಚರ್ಯಕರ ಸಂಗತಿ ಅಂತ ನನಗನ್ಸುತ್ತೆ. ನಿಮಗೆ ಹೆಂಗೆ ಅನ್ನಿಸ್ತು ವಿಡಿಯೋ ಕಾಮೆಂಟ್ ಮಾಡಿ ತಿಳಿಸಿ. ಜೈ ಹಿಂದ್, ವಂದೇ ಮಾತರಂ. ಪೂರ್ತಿ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್ ತಪ್ಪಿನಿಂದ ಏನಾದರೂ ತಪ್ಪಾದರೆ ಕ್ಷಮೆ ಇರಲಿ. ಬಾಯ್ ಸ್ನೇಹಿತರೆ, ಸದ್ಯದಲ್ಲಿ ಏನೊಂದಿಗೆ ಬರ್ತೇನೆ ಸ್ನೇಹಿತರೆ. ನಮಸ್ತೆ.